ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿವರೆಗೂ ಬಾಕಿ ಕಂತು ಹಣ ಜಮೆ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡ್ಕೋತಾ ಇದ್ರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಿಮಗೆಲ್ಲರಿಗೂ ಕೂಡ ಭರ್ಜರಿ 2 ಗುಡ್ ನ್ಯೂಸ್ ಇವತ್ತು ನಾವು ಹೇಳ್ತಾ ಇದ್ದೀವಿ. ನೀವೆಲ್ಲೂ ಕೂಡ ಈ ಒಂದು ಸುದ್ದಿ ಕೇಳಿರಲ್ಲ. ಇನ್ನೊಂದು ಕಡೆಗೆ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ ವೀಕ್ಷಕರೇ, ನಿಮಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿನೇ ಇವತ್ತು ಬಂದಿದೆ. ಇನ್ನು ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳು ನಿಮಗೆ ಫ್ರೀ ಆಗಿ ಉಚಿತವಾಗಿ ಸಿಗುತ್ತೆ ಇನ್ಮೇಲೆ ಅಂತಾನೆ ಹೇಳ್ಬಹುದು. ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಮತ್ತೆ ನೀವು ಕೂಡ ಯಾವ ಕಾರ್ಡ್ ಹೊಂದಿದ್ದೀರಾ ಬೇಗನೆ ಕಮೆಂಟ್ ಮಾಡಿ. ಇನ್ನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ ಯೋಜನೆಗಳು ಮೇ ತಿಂಗಳ ಒಳಗೆ ಜಾರಿಗೆ ತನ್ನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದು ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ ಕರ್ನಾಟಕದಲ್ಲಿ? ಹೌದು, ಎದಕ್ಕಂದ್ರೆ ರಾಜ್ಯದಂತ ಈ ಬಾರಿ ಬಸ್ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲು ಮುಂದಾಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಮಹಿಳೆಯರು ಮತ್ತು ಪುರುಷರಿಗೂ ಕೂಡ ಎಚ್ಚರವಾಗಿರಬೇಕು. ಎದಕ್ಕಂದ್ರೆ ಬಸ್ ಸಂಚಾರ ಬಂದ್ ಆದ್ರೆ ಪ್ರಯಾಣಿಕರಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾವಾಗಿಂದ ಬಂದ್ ಆಗಬಹುದು ಅದನ್ನು ಕೂಡ ಹೇಳಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂತೂ ಕೇಳೋದೇ ಬೇಡ. ಎದಕ್ಕಂದ್ರೆ ಮನೆಗೆ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬರ್ತಾ ಇಲ್ವಂತೆ. ಇನ್ನೊಂದು ಕಡೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಅಂಗಡಿಗಳನ್ನ ಬಂದ್ ಮಾಡೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಕೆಲವರಿಗೆ ಗ್ಯಾಸ್ ಸಿಲಿಂಡರ್ ಇನ್ನೂ ಕೂಡ ಸಿಗ್ತಾ ಇಲ್ವಂತೆ, ಅವರು ಕೂಡ ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದಿದೆ. ಇನ್ನು ಎರಡನೇದಾಗಿ ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನೀವು ಗೃಹಲಕ್ಷ್ಮಿಯರಾಗಿದ್ರೆ ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾನೇ ಸಹಾಯವಾಗುತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ, ಕಮೆಂಟ್ ಮೂಲಕ ಉತ್ತರಗಳು ಬಂದಿದ್ದಾವಲ್ಲ, 29ನೇ ಕಂತು ಕೆಲವರಿಗೆ ಜಮೆ ಆಗಿದೆ, ಕೆಲವರಿಗೆ ಜಮೆ ಆಗಿಲ್ಲ ಅಂತ ಗೊತ್ತಾಗಿದೆ ವೀಕ್ಷಕರೇ. 20% ಮಾತ್ರ 29ನೇ ಕಂತು ಹಣ ಜಮೆ ಆಗಿದೆ. ಅಂದ್ರೆ ಏನಾದ್ರೂ ಒಂದು 15-20 ಲಕ್ಷ ಮಹಿಳೆಯರಿಗೆ ಮಾತ್ರ ಜಮೆ ಆಗಿರಬಹುದು 29ನೇ ಕಂತು. ಇನ್ನು ತುಂಬಾ ಜನರಿಗೆ ಅಂದ್ರೆ ಒಟ್ಟು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಯರಿದ್ದಾರೆ. 28ನೇ ಕಂತು ಕಂಪ್ಲೀಟ್ ಆಗಿದೆ. ಅಂದ್ರೆ 28ನೇ ಕಂತಿನವರೆಗೂ ಹಣ ಪ್ರತಿಯೊಂದು ಅಕೌಂಟ್ಗೂ ಕೂಡ ಬಂದಿದೆ. ನಿಮಗೆ 28ನೇ ಕಂತು ಹಣನೂ ಬಂದಿಲ್ಲ, 27ನೇದ್ದು ಬಂದಿಲ್ಲ, ಕಳೆದ 2-3 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನೋಡಿ, ನೀವು ಮುಖ್ಯವಾಗಿ ನಿಮ್ಮ ಒಂದು DBT ಆಪ್ ಅಂತ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆಗಿ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಲೋಪವಿದ್ರಲ್ಲಿ ನಿಮಗೆ ತೋರಿಸುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ನಿಮಗೆ 2-3 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗು ಮತ್ತು KYC ಅಂತ ಬರುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಪ್ಯಾನ್ ಕಾರ್ಡ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಕೂಡ ಕರೆಕ್ಟ್ ಆಗಿರಬೇಕು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಆಧಾರ್ ಸೀಡಿಂಗ್ ಆಗಿರಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಮತ್ತು ಎರಡನೇದಾಗಿ NPCI ಮ್ಯಾಪಿಂಗ್ ಆನ್ ಆಗಿರಬೇಕು. ಎದಕ್ಕಂದ್ರೆ ಸರ್ಕಾರ DBT ಮೂಲಕ ಹಣ ಹಾಕುತ್ತೆ. DBT ಅಂದ್ರೆ ಏನು ನೋಡಿ ವೀಕ್ಷಕರೇ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ, ಆ ನಂಬರ್ಗೆ ಯಾವುದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆ ನೋಡಿ, ಆ ಅಕೌಂಟ್ಗೆ ಹಣವನ್ನ ಹಾಕ್ತಾರೆ. ಸರ್ಕಾರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಜಮಾ ಮಾಡಲ್ಲ, ಆಧಾರ್ ಕಾರ್ಡ್ ಥ್ರೂ ನಿಮ್ಮ DBT ಮೂಲಕ ಹಣ ಬರುತ್ತಲ್ಲ. ಸೊ ಇದಕ್ಕೆ NPCI ಮ್ಯಾಪಿಂಗ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆನ್ ಆಗಿರಬೇಕು. ಇನ್ನು ಮುಖ್ಯವಾಗಿ ನಿಮ್ದು ರೇಷನ್ ಕಾರ್ಡ್ ಏನಾದರೂ ಮೊನ್ನೆ ಲಕ್ಷಾಂತರ ಕಾರ್ಡುಗಳನ್ನ BPL ಇಂದ APLಗೆ ಕನ್ವರ್ಟ್ ಮಾಡಿದ್ದಾರೆ. ಅದರಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರ ಯಜಮಾನರು, ಇನ್ನು ಎರಡನೇದಾಗಿ ತೆರಿಗೆ ಪಾವತಿದಾರರು ಮತ್ತು GST ರಿಟರ್ನ್ಸ್ ಮಾಡ್ತಾ ಇದ್ದ BPL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅಂತಹದ್ದು ಕೂಡ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕೋದಿಲ್ಲ. ಮೊದಲೇ ಒಂದು ನಿಯಮ ಇದೆ, ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಹರಿಲ್ಲ ಅಂದ್ರೆ ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ಮತ್ತೆ ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿ ಯಜಮಾನರು GST ರಿಟರ್ನ್ಸ್ ಮಾಡ್ತಾ ಇರ್ಬೋದು, ಇನ್ನು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ, ತೆರಿಗೆನ ಪೇ ಮಾಡ್ತಾ ಇದ್ರೆ ಅಂತವ್ರು ಯೋಜನೆಗೆ ಅರ್ಜಿ ಹಾಕುವಂತೆ ಇಲ್ಲ ಅಂತ ಮೊದಲೇ ನಿಯಮವಿತ್ತು. ಆದ್ರೂ ಕೂಡ ತುಂಬಾ ಜನ ಯೋಜನೆ ಮೂಲಕ ನಕಲಿ ದಾಖಲೆ ಕೊಟ್ಟಿರ್ಬೋದು ಅಥವಾ ಇಲ್ಲ ಅಂತ ಸುಳ್ಳು ಹೇಳಿ ಹಣವನ್ನ ಪಡ್ಕೊಂಡಿರ್ಬೋದು. ಅಂತವರ ಅಕೌಂಟ್ ಕೂಡ ಸರ್ಕಾರ ಮೊದಲು ಹಣ ಹಾಕಿತ್ತು, ಆದ್ರೆ ಇನ್ಮೇಲೆ ಹಣ ಹಾಕಲ್ಲ ಅಂತಾನು ಕೂಡ ಮೊನ್ನೆ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿಯರಿಗೆ ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, 29ನೇ ಕಂತು ಹಣ ಏನಿದೆ ನೋಡಿ, ಅದು ಇದೇ ಒಂದು ವಾರದಲ್ಲಿ ಜಮೆ ಆಗೋ ಎಲ್ಲ ನಿರೀಕ್ಷೆ ಇದೆ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಈಗ ಕೊನೆ ಹಂತದಲ್ಲಿ ಹಣ ಜಮೆ ಪ್ರಕ್ರಿಯೆ 10ನೇ ತಾರೀಕಿನವರೆಗೂ, ಹೌದು 10ನೇ ತಾರೀಕಿನ ಒಳಗೆ ಎಲ್ಲ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಹಣ ರಿಲೀಸ್ ಆಗುತ್ತೆ ಮತ್ತೆ ಜಮೆ ಕೂಡ ಆಗುತ್ತೆ. ಇನ್ನು 15ನೇ ತಾರೀಕಿನ ನಂತರ ಮತ್ತೊಂದು ಕಂತಿನ ಹಣ ಅಂದ್ರೆ 30ನೇ ಕಂತು ಹಣ ಬಿಡುಗಡೆ ಆಗೋ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು. ಹೀಗಾಗಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಇನ್ನು 1 ವಾರದವರೆಗೂ ನೀವು ಕಾಯಿರಿ ವೀಕ್ಷಕರೇ, ನಿಮಗೂ ಕೂಡ ಹಣ ಬರಬಹುದು. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಬಜೆಟ್ ನಲ್ಲಿ ಘೋಷಣೆ ಆಗಿದ್ದ ಎಲ್ಲಾ ಒಂದು ಯೋಜನೆಗಳನ್ನ
ಇದೇ ಒಂದು ಮೇ ತಿಂಗಳ ಒಳಗೆ ಜಾರಿ ಮಾಡಬೇಕು ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರಿಗೆ ಕೊಟ್ಟಿದ್ದಾರೆ. ಒಟ್ಟು 565 ಘೋಷಣೆಗಳನ್ನ ಆದೇಶಕ್ಕೆ ಇದೇ ಒಂದು ತಿಂಗಳ ಅಂತ್ಯದ ಒಳಗೆ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನೋಡಿ ವೀಕ್ಷಕರೇ, ಬಜೆಟ್ ನಲ್ಲಿ ತುಂಬಾ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದೇ ತರ ಕೆಲವೊಂದು ಜನಪ್ರಿಯ ಯೋಜನೆಗಳು ಕೂಡ ಇದ್ದಾವೆ. ಮತ್ತೆ ಅನ್ನಭಾಗ್ಯ ಯೋಜನೆಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ರು. ಹೋದ ವರ್ಷ 13 ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಆದ್ರೆ ಅದನ್ನ ಜಾರಿಗೆ ತಂದೇ ಇಲ್ಲ. ಹೀಗಾಗಿ ಅದಕ್ಕೆ ಯಾರು ಹೊಣೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಅನುಷ್ಠಾನ ಆಗದೆ ಹೋದ್ರೆ ಕಾರ್ಯದರ್ಶಿಗಳನ್ನ ಹೊಣೆ ಮಾಡ್ತೀನಿ ಅಂತ ಸಿಎಂ ಅವರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಬಜೆಟ್ ಘೋಷಣೆಗಳೆಲ್ಲ ಕೂಡ ಇದೇ ಒಂದು ಮೇ ತಿಂಗಳ 30ನೇ ತಾರೀಕಿನ ಒಳಗೆ ಎಲ್ಲ ಒಂದು ಜಾರಿಗೆ ಬರಬೇಕು ಅಂತಾನು ಕೂಡ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು. ಈ ಒಂದು ಹೇಳಿಕೆ ಬಂದಲ್ಲೇ ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಬರಲಿದೆಯಾ ಅಂದ್ರೆ BPL ಕಾರ್ಡ್ ಇದ್ದವ್ರಿಗೆ ಮತ್ತೆ ಅಂತ್ಯೋದಯ ಚೀಟಿ ಇದ್ದವ್ರಿಗೂ ಕೂಡ ಆ ಗುಡ್ ನ್ಯೂಸ್ ಬರಲಿದೆ. ಅದಕ್ಕಂದ್ರೆ ಬಜೆಟ್ ನಲ್ಲಿ BPL ಕಾರ್ಡ್ ಇದ್ದರೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಒಂದು ಬಂದಿತ್ತು. ಅದೇನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆಗೆ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಘೋಷಣೆಯಾಗಿ ಕಳೆದ 5 ತಿಂಗಳಾಗಿದೆ, ಇನ್ನೂ ಕೂಡ ಜನರ ಕೈಗೆ ಇಂದಿರಾ ಕಿಟ್ ಸಿಕ್ಕಿಲ್ಲ. ಅಂದ್ರೆ ಟೆಂಡರ್ ಪ್ರಕ್ರಿಯೆ ಇನ್ನೂ ಕೂಡ ಪ್ರಾರಂಭವಿದೆ. ಮತ್ತೆ ಪ್ರತಿಯೊಂದು ಇಂದಿರಾ ಕಿಟ್ಗೂ ಕೂಡ QR ಕೋಡ್ ಹಾಕಬೇಕು, ದುರ್ಬಳಕೆ ತಡೆ ಆಗ್ಬೇಕು. ಮತ್ತೊಂದು ಕಡೆಗೆ ಒಳ್ಳೆ ಗುಣಮಟ್ಟ ಕಂಪನಿಗಳಿಗೆ ಒಂದು ಟೆಂಡರ್ ಅನ್ನ ಕೊಡಬೇಕು ಅಂತ ಸರ್ಕಾರ ಒಂದು ನಿರ್ಧಾರ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಎಲ್ಲಾ ಒಂದು ಪ್ಯಾಕೆಟ್ ಗಳನ್ನ ರೆಡಿ ಮಾಡಬೇಕು. ಆದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತೆ ಇದನ್ನು ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೊಡ್ತೀವಿ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇದು ಕೂಡ ಮೇ 30-31ನೇ ತಾರೀಕಿನ ಒಳಗೆ ಜಾರಿಗೆ ಬರುತ್ತಾ ಅಂತ ಕಾಯ್ದು ನೋಡಬೇಕು. ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಒಂದು ಕಡೆಗೆ ಕೇಂದ್ರ ಸರ್ಕಾರವು ಕೂಡ ಅಕ್ಕಿ ಕೊಡುತ್ತೆ, ಅಂದ್ರೆ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ. ಇನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಮೊದಲು ಅಕ್ಕಿ ಕೊಡ್ತಾ ಇದ್ರು, ಈಗ ಅಕ್ಕಿ ಬದಲಾಗಿ ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ವಸ್ತುಗಳನ್ನು ಒಳಗೊಂಡ ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನ ಒಟ್ಟು 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. 2.5 kg ಇದ್ದು, 5 kg ಇದ್ದು, ಅದೇ ತರ 7.5 kg ಇದ್ದು, ಒಟ್ಟು 3 ಕಿಟ್ ಗಳನ್ನ ರೆಡಿ ಮಾಡಿದ್ದಾರೆ. ಅದೇ ತರ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ ಅದ್ರ ಮೇಲೆ ಇದನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮೇ 20ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗ್ತಾ ಇದೆ ಅಂತೆ. ಅಂದ್ರೆ ಸಾರಿಗೆ ನೌಕರರು ಬಸ್ ಸಂಚಾರವನ್ನ ಈ ಬಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಇಷ್ಟು ದಿನ ಹೆಂಗ್ ಮಾಡ್ತಾ ಇದ್ರಂದ್ರೆ ಕೆಲವು ಸಾರಿಗೆ ನೌಕರರು ಇಂಪಾರ್ಟೆಂಟ್ ಅಂದ್ರೆ ಮೇನ್ ಪರ್ಸನ್ಸ್ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು, ಮತ್ತೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಸರ್ಕಾರದ ಜೊತೆಗೆ ಪದೇ ಪದೇ ಸಂಧಾನ ಸಭೆ ಕೂಡ ಇತ್ತು, ಅದು ಕೂಡ ವಿಫಲವಾಗ್ತಾ ಇದೆ. ಈಗ ವೇತನ ಪರಿಷ್ಕರಣೆ ಸೇರಿ ಇನ್ನಿತರ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅಂತ ಸಾರಿಗೆ ನೌಕರರು ತಮ್ಮ ಕರ್ತವ್ಯಕ್ಕೆ ಬರದೆ ಮೇ 20ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭ ಮಾಡಲಿದ್ದಾರೆ ಅಂತ ಈಗಾಗಲೇ KSRTCಯ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಇಲ್ಲಿ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ನೀವೇನಾದ್ರೂ ಮೇ 20ನೇ ತಾರೀಕಿನ ದಿನ ಆಗಿರ್ಬೋದು, ಅದರ ನಂತರ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮೇ 19ನೇ ತಾರೀಕಿನವರೆಗೂ ಕಾಯಿರಿ. ಯಾಕಂದ್ರೆ ಮೇ 19ನೇ ತಾರೀಕಿನವರೆಗೂ ಸರ್ಕಾರಕ್ಕೆ ನೌಕರರು ಗುಡುವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಬೇಡಿಕೆಯನ್ನ 19ನೇ ತಾರೀಕಿನ ಒಳಗೆ ಈಡೇರಿಕೆ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ, ಬಸ್ ಸಂಚಾರ ಬಿಡಲ್ಲ, ಅಂದ್ರೆ ಬಸ್ ಸಂಚಾರವನ್ನೇ ಬಂದ್ ಮಾಡ್ತೀವಿ ಅಂತ ಎಲ್ಲಾ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆ ಮಾಡಲಿದ್ದಾರೆ. ಇದರಿಂದ ಶಕ್ತಿ ಯೋಜನೆ ಮಹಿಳೆಯರಿಗಂತೂ ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಮಹಿಳೆಯರಿಗಂತೂ ಉಚಿತ ಪ್ರಯಾಣ ಇದೆ. ಅವರು ತುಂಬಾ ಮಹಿಳೆಯರು ಈಗ ಶಕ್ತಿ ಯೋಜನೆ ಬಂದಾಗಲಿಂದ ತುಂಬಾ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾರೆ. ಅವರಿಗೂ ಕೂಡ ಇದು ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 20ನೇ ತಾರೀಕಿನ ನಂತರ ಬಸ್ ಸಂಚಾರ ಬಂದ್ ಆದ್ರೆ. ಇನ್ನು ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಈಗ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಹೋದ ತಿಂಗಳು ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಮಾತು ಹೇಳಿದ್ರು, ಮುಂದಿನ ತಿಂಗಳು ಮತ್ತಷ್ಟು ಸಮಸ್ಯೆ ಜಾಸ್ತಿ ಆಗ್ಬಹುದು, ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಿ, ಮತ್ತೆ ಹೋಟೆಲ್ ಮಾಲೀಕರು ಆದಷ್ಟು ಬೇರೆ ಪರ್ಯಾಯ ಮಾರ್ಗವನ್ನ ನೋಡ್ಕೊಳ್ಳಿ. ಅಂದ್ರೆ ಸೌದಿ ಒಲೆ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟೋವ್ ಆಗಿರ್ಬೋದು, ಅದನ್ನ ಬಳಸಬೇಕು. ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡಿತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆ ನಮ್ಮ ಭಾರತಕ್ಕೆ ಇದೆ ಅಂತ. ಅದೇ ತರ ಒಂದೇ ದಿನ 993 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಿ ಈಗ 3,000 ರೂಪಾಯಿ ಗಡಿ ದಾಟಿದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ. ಒಂದು ಕಡೆಗೆ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರಂತೆ. 4,000, 5,000, 6,000 ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರಂತೆ. ಇದರಿಂದ ಹೋಟೆಲ್ ಮಾಲೀಕರು ಬೆಲೆ ಏರಿಕೆ ಮಾಡಲು ಕೂಡ ಇಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವು ಕೂಡ 993 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಈಗ ಹೋಟೆಲ್ ಮಾಲೀಕರು ತಮ್ಮ ಒಂದು ಊಟ ತಿಂಡಿ ದರ ಬೆಲೆಯಲ್ಲಿ ಏರಿಕೆ ಮಾಡೋ ಬಿಟ್ಟು ಇದು ಅನಿವಾರ್ಯ, ಏರಿಕೆ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದೆ ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ಬರೋ ದಿನ ಟೀ ಕಾಫಿ 2-3 ರೂಪಾಯಿ ಅಷ್ಟು ಏರಿಕೆ ಆಗಲಿದೆ ಅಂತೆ. ಇಡ್ಲಿ, ವಡಾ, ದೋಸೆ, ಪೂರಿ ಎಲ್ಲಾ ಕೂಡ 5-10 ರೂಪಾಯಿ ಮತ್ತೆ ಏರಿಕೆ ಆಗುತ್ತೆ. ಇನ್ನು ಊಟ
ಊಟದ ಬೆಲೆ ಕೂಡ 15ರಿಂದ 20 ರೂಪಾಯಿ ಪ್ರತಿ ಊಟದ ಬೆಲೆ ಏರಿಕೆ ಆಗೋ ನಿರೀಕ್ಷೆ ಇದೆ. ಅಷ್ಟು ಮಾತ್ರವಲ್ಲದೆ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಆದ್ರೆ ಇದ್ರದ್ದು ಬೆಲೆ ಕೂಡ ಲೀಟರ್ಗೆ 5ರಿಂದ 6 ರೂಪಾಯಿ ಅಷ್ಟು ಏರಿಕೆ ಆಗಬಹುದು. ಅಂದ್ರೆ 4ರಿಂದ 5 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆ ಆಗಬಹುದು ಅಂತಾನು ಕೂಡ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಈ ಬಾರಿ ಏರಿಕೆ ಮಾಡಿಲ್ಲ, ಆದ್ರೆ ಮತ್ತೊಮ್ಮೆ ಪರಿಷ್ಕರಣೆ ಆದ್ರೆ 50 ರೂಪಾಯಿ ಅಷ್ಟು ಏರಿಕೆ ಆಗೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಕಚ್ಚಾ ತೈಲ ಬೆಲೆ ಏರಿಕೆ ಆದ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಬಾರ್ದು ಅಂತ ಮೊನ್ನೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ 10 ರೂಪಾಯಿ ಅಷ್ಟು ಕಡಿಮೆ ಮಾಡಿತ್ತು. ಹೀಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು. ಈಗ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಮುಂದಿನ ಬರೋ ದಿನಗಳಲ್ಲಿ ಕಂಪನಿಗಳಿಗೆ ಪೆಟ್ರೋಲ್ ಡೀಸೆಲ್ ಮಾರಾಟ ಮಾಡಿದ್ರೆ ನಷ್ಟವಾಗ್ತಾ ಇದೆ ಅಂತೆ. ಅಂದ್ರೆ ಒಂದೇನಾದ್ರೂ ಸಾಮಾನು ನಾವು ಮಾರಾಟ ಮಾಡ್ತೀವಿ ಅಂದ್ರೆ ಅದರ ಹಿಂದೆ ಲಾಭ ಇದ್ರೆ ಓಕೆ. ಈಗ 1 ಲೀಟರ್ ಪೆಟ್ರೋಲ್ ಮಾರಾಟ ಮಾಡಿದ್ರೆ ಕಂಪನಿಗಳಿಗೆ 5ರಿಂದ 6 ರೂಪಾಯಿ ನಷ್ಟವಾಗ್ತಾ ಇದೆ ಅಂತೆ. ಅದನ್ನ ಸರಿ ಮಾಡ್ಬೇಕಂದ್ರೆ ಬೆಲೆ ಏರಿಕೆ ಅನಿವಾರ್ಯ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಇನ್ನೂ ಮುಂದಿನ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ಬೆಲೆ ಮತ್ತೊಮ್ಮೆ ಏರಿಕೆ ಆಗಬಹುದು ವೀಕ್ಷಕರೇ. ಸೊ ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಸ್ವಲ್ಪ ಎಚ್ಚರವಾಗಿರಿ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಈ KYC ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಒಂದು ಮನೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಈ KYC ಕಡ್ಡಾಯ. ಇನ್ನು PNG ಕನೆಕ್ಷನ್ ನೀವೇನಾದ್ರೂ ಮನೆಗೆ ಹೊಂದಿದ್ರೆ ಗ್ಯಾಸ್ ಸಿಲಿಂಡರ್ ಹೊಂದುವಂತಿಲ್ಲ ಅಂತಾನು ಕೂಡ ಒಂದು ನಿಯಮ ತಂದಿದ್ದಾರೆ. ಇನ್ನು ಮೂರನೇದಾಗಿ OTP ಆಧಾರಿತ ವಿತರಣೆ ಕಡ್ಡಾಯ ಮಾಡಿದ್ದಾರೆ. ಹೀಗಾಗಿ ನೀವು ಗ್ಯಾಸ್ ಸಿಲಿಂಡರ್ಗೆ ಈ KYC ಹಾಗೂ OTP ಲಿಂಕ್ ಅನ್ನ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿಸಿ. ಮತ್ತೆ ಯುದ್ಧ ಮತ್ತಷ್ಟು ಭೀಕರವಾದ್ರೆ ಮತ್ತಷ್ಟು ಸಮಸ್ಯೆ ಜಾಸ್ತಿ ಆಗ್ಬಹುದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.